ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯತೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಎಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯತೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಗುರುಜ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಅಂಬಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ಗುರುವಿಗೆ ಗುರುವಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಜಗದ್ಗುರುಳಾದಂಥ ಆದಿಶಂಕರರನ್ನು ಪ್ರಾರ್ಥನೆ ಮಾಡಿ ಇವತ್ತು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿಯೊಬ್ಬ ಭಾರತೀಯರು ಭಾಳ ಹೆಮ್ಮೆಯಿಂದ ಆಚರಣೆ ಮಾಡುವಂಥ ಈ ಗಣರಾಜ್ಯೋತ್ಸವದ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ. ಗಣರಾಜ್ಯೋತ್ಸವ ಎಂಬತಕ್ಕಂಥದ್ದು ಸ್ವತಂತ್ರ ಬಂದಾದ ನಂತರ ನಮಗೆ ಸಿಕ್ಕಂಥ ಒಂದು ವಿಶೇಷವಾದಂಥ ಒಂದು ಅವಕಾಶ. ಅಂದರೆ ಸ್ವತಂತ್ರವೇನೋ ಸಿಕ್ತು. ಸ್ವತಂತ್ರ ಸಿಕ್ಕಿದ ನಂತರ ಸಂವಿಧಾನ ಬೇಕಾಗಿತ್ತು. ಸಂವಿಧಾನ ಎಂಬತಕ್ಕಂಥದ್ದು ಕಾರ್ಯವೈಖರಿಗಳು, ಪ್ರತಿಯೊಬ್ಬರ ಕಾರ್ಯವೈಖರಿಗಳು ಹೇಗಿರಬೇಕು, ಜೊತೆಗೆ ಹೇಗಿದ್ದರೆ ಪ್ರತಿಯೊಬ್ಬರು ತಾವು ತಮ್ಮ ಬದುಕಲ್ಲಿ ಒಂದು ವಿಶೇಷವನ್ನು ಕಾಣಬೇಕಾದರೆ ಅಥವಾ ಎಲ್ಲರಿಗೂ ಸರಿಸಮಾನವಾದಂತಹ ಒಂದಷ್ಟು ನೀತಿಗಳು ಸಿಗಬೇಕಾದರೆ ಅದಕ್ಕೆ ಸಂವಿಧಾನ ಎಂಬತಕ್ಕಂಥದ್ದು ಬೇಕಾಗಿತ್ತು. ಅಂತಹ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಎಲ್ಲರೂ ಸೇರಿ ವಿಶೇಷವಾಗಿರ್ತಕ್ಕಂಥ ರೀತಿ ಸಂವಿಧಾನ ರಚನೆಯನ್ನು ಮಾಡಿದ್ರು. ಸಂವಿಧಾನ ರಚನೆ ಆದ ನಂತರ ಭರತಖಂಡದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ನಡೀತು. ಹಾಗಾಗಿ ಆ ಶುಭ ದಿನವನ್ನು ಇವತ್ತು ಗಣರಾಜ್ಯೋತ್ಸವ ಎಂಬತಕ್ಕಂಥ ನೀತಿಯಿಂದ ಎಲ್ಲರೂ ಸಹಿತ ನಾವು ಆನಂದಿಸ್ತಿದ್ದೀವಿ, ಸ್ವಾಗತಿಸ್ತಾ ಇದ್ದೀವಿ. ಗಣರಾಜ್ಯೋತ್ಸವ ಈ ಶುಭ ದಿನ ತ್ರಿವರ್ಣದ ಧ್ವಜವನ್ನು ಹಾರಿಸಿ ಎಲ್ಲರೂ ಸಡಗರ ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥ ದಿನ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಸಹಿತ ತ್ರಿವರ್ಣದ ಧ್ವಜಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಎಲ್ಲರೂ ಗೌರವವನ್ನು ಸಲ್ಲಿಸುವಂಥ ದಿನ. ಆದರೆ ತ್ರಿವರ್ಣದ ಧ್ವಜವನ್ನು ಇವತ್ತು ಒಂದು ದಿವಸದ ಮಟ್ಟಿಗೆ ಮಾತ್ರ ನಾವು ನಮ್ಮ ಹೃದಯದಲ್ಲಿ ಹೆಚ್ಚಿನ ಸ್ಥಾನಮಾನ ಕಲ್ಪಿಸ್ತಕ್ಕಂಥದ್ದಲ್ಲ. ವರ್ಷದ 365 ದಿವಸ, ಜೊತೆಗೆ ದಿನದ 24 ಗಂಟೆ
ತ್ರಿವರ್ಣದ ಧ್ವಜಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು. ಅಷ್ಟೇ ಅಲ್ಲದಿರ ತ್ರಿವರ್ಣದ ಧ್ವಜವನ್ನು ಪ್ಲಾಸ್ಟಿಕ್ಕಲ್ಲಿ ಪ್ರಿಂಟ್ ಹಾಕಿ ಆ ಪ್ರಿಂಟ್ ಹಾಕಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಮಕ್ಕಳಿಗೊಂದು ಖುಷಿಯಾಗಿ ಒಂದು ಸ್ವಲ್ಪ ಹೊತ್ತು ಕೊಟ್ಟು ಅದಾದ ನಂತರ ರಸ್ತೆಗಳಲ್ಲೋ ಅಲ್ಲೋ ಇಲ್ಲೋ ಬಿದ್ದು ಅದಕ್ಕಿರ್ತಕ್ಕಂಥ ಗೌರವವನ್ನು ನಾವು ಕಡಿಬಾರ್ದು. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು, ಎಲ್ಲ ಹಿರಿಯರು ತಿಳ್ಕೊಳ್ಬೇಕು. ಮಕ್ಕಳ ಕೈಲಿ ಈ ತರಹ ಒಂದು ತ್ರಿವರ್ಣದ ಧ್ವಜ ಅಂದರೆ ನಮ್ಮ ಭಾರತದ ಗೌರವವಾಗಿರ್ತಕ್ಕಂಥ ಧ್ವಜವನ್ನು ಅಪ್ಪಿತಪ್ಪಿ ಮಕ್ಕಳ ಕೈಲಿದ್ದಾಗಲೂ ಸಹಿತ ಅದು ಹೇಗೆ ಅದನ್ನು ಸಂರಕ್ಷಣೆ ಮಾಡಬೇಕು ಎಂಬತಕ್ಕಂಥ ನೀತಿ ಪಾಠವನ್ನು ಮಕ್ಕಳಿಗೆ ಹಿರಿಯರು ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ಹಿರಿಯರು ತಿಳಿಸ್ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಅದರ ಅರಿವಾಗುತ್ತೆ. ಇಲ್ಲ ಅಂದರೆ ಧ್ವಜವನ್ನು ಎಲ್ಲಂದರಲ್ಲಿ ಹಾಕುವಂಥದ್ದು, ಅದು ಭೂಮಿ ಮೇಲೆ ಬೀಳಬಾರದು. ಯಾಕೆಂದರೆ ಆ ಧ್ವಜಕ್ಕೆ ಅಂತಹ ಒಂದು ಶಕ್ತಿ ಇದೆ. ಅಂತಹ ಭಾರತ ದೇಶದ ಗೌರವಾನ್ವಿತವಾಗಿರ್ತಕ್ಕಂಥ ತ್ರಿವರ್ಣದ ಧ್ವಜವನ್ನು ಗೌರವಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಆಜನ್ಮ ಸಿದ್ಧ ಹಕ್ಕು. ಜೊತೆಗೆ ಅದಕ್ಕಾಗಿ ಗೌರವದಿಂದ ನಾವು ಕಾಣಬೇಕಾಗಿದೆ. ಅದಕ್ಕಾಗಿ ಆದಷ್ಟು ಪ್ಲಾಸ್ಟಿಕ್ಕಲ್ಲಿ ಬರ್ತಕ್ಕಂಥ ಧ್ವಜವನ್ನು ನಿಷೇಧಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತೊಂದು ದಿವಸ ಮಾತ್ರ, ಒಂದು ಕ್ಷಣ ಮಾತ್ರ ಗೌರವ ಕೊಡ್ತಕ್ಕಂಥದ್ದಲ್ಲ, ಧ್ವಜಕ್ಕೆ ಇರ್ತಕ್ಕಂಥ ಅರ್ಥವನ್ನು ಅರ್ಥ ಮಾಡ್ಕೋಬೇಕು. ತ್ರಿವರ್ಣದ ಧ್ವಜ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳಿಂದ ಕೂಡಿರ್ತಕ್ಕಂಥ ಮಧ್ಯ ಅಶೋಕ ಚಕ್ರ ಇರತಕ್ಕಂಥ ಈ ಧ್ವಜವನ್ನು ಎಲ್ಲರೂ ಹೃದಯ ಕಪ್ಪಿ ನಾವು ಪ್ರೀತಿಸಬೇಕು, ಗೌರವಿಸಬೇಕು, ಪೂಜಿಸಬೇಕು. ಜೊತೆಗೆ ಭಾರತಾಂಬೆಗೆ ಜೈ ಎಂಬತಕ್ಕಂಥ ಜೈಕಾರವನ್ನು ಹಾಕಬೇಕು. ಹಾಗಾಗಿ ಇದನ್ನು ಮಕ್ಕಳಿಗೂ ವಿಚಾರ ಮುಟ್ಟಿಸಬೇಕು. ಯಾರೊಬ್ಬರು ತ್ರಿವರ್ಣದ ಧ್ವಜವನ್ನು ತಮ್ಮ ಇಷ್ಟದ ಪ್ರಕಾರ ಇವತ್ತೊಂದು ದಿವಸ ಗಾಡಿ ಕಟ್ಕೊಳ್ತೀರಿ, ರಸ್ತೆಗಳಲ್ಲಿ ಓಡಾಡಿಸ್ತೀರಿ, ಮನೆಗಳ ಮೇಲೆ ಕಟ್ತೀರಿ, ಆಫೀಸುಗಳಲ್ಲಿ ಕಟ್ತೀರಿ, ಆದರೆ ಪುನಃ ಸಂಜೆ ಎಷ್ಟೊತ್ತಿಗೆ ಆ ಧ್ವಜವನ್ನು ಇಳಿಸಿ ಅದನ್ನು ಜೋಪಾನವಾಗಿ ಕಾಪಾಡಬೇಕು, ಮಡಚಿಡಬೇಕು ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕಾಗತ್ತೆ. ಹಾಗಾಗಿ ಧ್ವಜದ ಬಗ್ಗೆ ಇರತಕ್ಕಂಥ ಗೌರವ ಹೆಚ್ಚಾಗಬೇಕು. ಧ್ವಜವನ್ನು ಯಾವುದೇ ಕಾರಣಕ್ಕೂ ತಳಗೆ ಬೀಳದಂತೆ ನೋಡ್ಕೋಬೇಕು. ಧ್ವಜವನ್ನು ಪ್ಲಾಸ್ಟಿಕ್ಕಲ್ಲಿ ಪ್ರಿಂಟ್ ಹಾಕಿಸಬಾರ್ದು. ಪ್ಲಾಸ್ಟಿಕ್ ಧ್ವಜಗಳು ಸಿಕ್ಕಿದ್ರೂ ಅದನ್ನು ಅಲ್ಲಿಂದಲೇ ಮರೆಮಾಚಬೇಕು. ಸರಿಯಾದಂಥ ಧ್ವಜವನ್ನು, ಅದರಲ್ಲೂ ಗಾಂಧೀಜಿಯವರು ಹೇಳಿದಾಗೆ ಕಾಟನ್ ಬಟ್ಟೆಗೆ, ಜೊತೆಗೆ ಕಾಟನ್ನಲ್ಲಿರ್ತಕ್ಕಂಥ ಧ್ವಜಕ್ಕೆ ಹೆಚ್ಚಿನ ಶಕ್ತಿ ಇದೆ. ಜೊತೆಗೆ ನೇಕಾರರನ್ನು ಗೌರವಿಸ್ತಕ್ಕಂಥದ್ದು. ಧ್ವಜವನ್ನು ಯಾರು ನೇಯ್ತಿರ್ತಾರೋ, ಧ್ವಜವನ್ನು ಯಾರು ತಯಾರು ಮಾಡ್ತಿರ್ತಾರೋ ಅಂತಹವರಿಗೆ ಒಂದು ಸ್ಥಾನಮಾನ ಸಿಗಬೇಕು. ಅದಕ್ಕಾಗಿ ಧ್ವಜವನ್ನು ನೇಯ್ತಕ್ಕಂಥವ್ರು ಅಂದರೆ ನೇಕಾರರು, ಅವ್ರನ್ನೂ ಸಹಿತ ಗೌರವಿಸಿ ಧ್ವಜಕ್ಕೆ ಹೆಚ್ಚಿನ ಒಂದು ಘನತೆಯನ್ನು ಸಿಗುವಂಥ ರೀತಿ ಮಕ್ಕಳಿಂದ ಹಿರಿಯರವರೆಗೂ ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಳ್ಳೋಣ. ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋಣ. ಜೊತೆಗೆ ಈ ಸನ್ನಿವೇಶದಲ್ಲಿ ನಾವು ನೀವೆಲ್ಲರೂ ಸಹಿತ ಪ್ರತಿಯೊಬ್ಬರೂ ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಮಾಡೋಣ. ಭಾರತಾಂಬೆಯ ಹೆಮ್ಮೆಯ ಪುತ್ರರಾದಂಥ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಬೀದರಿಗೆ ಜಯವಾಗಲಿ. ಜೊತೆಗೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಸಹಿತ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂಥ ಗಣರಾಜ್ಯೋತ್ಸವದ ಈ ಸುಂದರ ಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಹಿತ ನಾವು ನೆನೆಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ಕಾಯಕ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಗುರುವಾರ, ಮಾಘ ಮಾಸದ ಶುಕ್ಲ ಪಕ್ಷದ ಮಾಘ ಶುದ್ಧ ಪಂಚಮಿ. ಮಾಘ ಶುದ್ಧ ಪಂಚಮಿ ಆದ್ದರಿಂದ ಇವತ್ತು ಸಾಕಷ್ಟು ದೇವಾಲಯಗಳಲ್ಲಿ ರಥೋತ್ಸವಗಳಿದೆ, ಸಾಕಷ್ಟು ಮದುವೆ ಮುಂಜಿ ನಾಮಕರಣಗಳಿದೆ, ವಿಶೇಷವಾಗಿರ್ತಕ್ಕಂಥ ಹಬ್ಬದ ವಾತಾವರಣ ಇದೆ. ಪ್ರತಿಯೊಬ್ಬರ ಮನೆಗೂ ಮಾಘ ಶುದ್ಧ ಪಂಚಮಿ ಎಂದು ಏನಾದರೂ ಒಂದು ಪಂಚಮಿ ಗೌರಿ ಅನುಷ್ಠಾನ ಮಾಡ್ತಾರೆ, ಪಂಚಮಿ ಎಂದು ದುರ್ಗಾನುಷ್ಠಾನ ಮಾಡ್ತಾರೆ, ಪಂಚಮಿ ಎಂದು ಹೋಮ ಹವನಾದಿಗಳನ್ನು ಮಾಡ್ತಾರೆ. ಜೊತೆಗೆ ಈ ಪಂಚಮಿ ಎಂದು ದೇವಾಲಯಗಳ ದರ್ಶನವನ್ನು ಮಾಡ್ತಾರೆ. ಯಾಕೆಂದರೆ ಮಾಘ ಮಾಸದ ಮಾಘ ಶುಕ್ಲ ಪಕ್ಷದಲ್ಲಿ, ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ಪಂಚಮಿಯಂದು ದೇವರ ದರ್ಶನ, ಪೂಜಾನುಷ್ಠಾನ, ಜಪತಪಗಳು ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಈ ಶುಭ ದಿನದಂದು ದೇವರ ಪ್ರಾರ್ಥನೆ ಮಾಡ್ತಾ ದೇವಾಲಯಕ್ಕೆ ಬಂದು ಮಧು, ಆಪ್ಯ ಮತ್ತು ಎಳನೀರು, ಸಾಧ್ಯವಾದಷ್ಟು ಮಧು ಅಂದರೆ ಜೇನುತುಪ್ಪ, ಎಳ್ನೀರು ಶುದ್ಧ ಜಲವಾಗಿರ್ತಕ್ಕಂಥ ಎಳ್ನೀರು, ಜೊತೆಗೆ ಒಂದಿಷ್ಟು ಗೋಕ್ಷೀರ, ಜೊತೆಗೆ ಹಸುವಿನ ತುಪ್ಪ ಆಗಲಿ ಜೇನುತುಪ್ಪ ಆಗಲಿ ಇಂತಹದ್ದನ್ನು ದೇವರಿಗೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಮಾಘಶುದ್ಧ ಪಂಚಮಿ ಅಂದರೆ ಸುಮಂಗಲೆಯರನ್ನು ಮನೆಗೆ ಕರೆದು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಈ ಶುಭ ದಿನದಂದು ದುರ್ಗಾ ಹವನ, ಚಂಡಿಕಾ ಹವನ, ದೀಪ ನಮಸ್ಕಾರ, ವಿಶೇಷವಾಗಿರ್ತಕ್ಕಂಥ ದೇವಿಯ ಆರಾಧನೆ, ದೇವರ ಸಂಪೂರ್ಣವಾದಂತಹ ಅನುಗ್ರಹ ಪಡೆಯಲಿಕ್ಕಾಗಿ ಮಾಘ ಶುದ್ಧ ಪಂಚಮಿಯಂದು ಯಾರು ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಇವತ್ತಿನ ಅನುಷ್ಠಾನಗಳನ್ನು ಮಾಡ್ತಾರೋ ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಖಂಡಿತಮ್ಮ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನ, ಈ ಒಂದು ಶುಭ ಪಂಚಮಿಯಂದು, ಜೊತೆಗೆ ಗಣರಾಜ್ಯೋತ್ಸವದ ಈ ಶುಭ ದಿನದಂದು ಇವತ್ತಿನ ಪಂಚಾಂಗ ಶ್ರವಣವನ್ನು ನೋಡೋಣ. ಜೊತೆಗೆ ಗುರುಗಳ ಅನುಗ್ರಹವನ್ನು ಎಲ್ಲರೂ ಅಪೇಕ್ಷೆ ಪಡೆಯೋಣ. ಓಂ ಗುರು ದತ್ತಾತ್ರೇಯಾಯ ನಮಃ. ಓಂ ಗುರು ದತ್ತಾತ್ರೇಯಾಯ ನಮಃ.
ಓಂ ಗುರುದತ್ತಾತ್ರೇಯಾಯ ನಮಃ. ಓಂ ಜೈ ಗುರುದತ್ತ. ಓಂ ಜೈ ಗುರುದತ್ತ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಶಿ ಋತು ಮಾಘ ಮಾಸ ಶುಕ್ಲ ಪಕ್ಷ 26/1/2023 ಗುರುವಾರ ಪಂಚಮಿ ಉತ್ತರಾಭಾದ್ರ ನಕ್ಷತ್ರ. ಗುರುವಾರ ಪಂಚಮಿ ಉತ್ತರಾಭಾದ್ರ ನಕ್ಷತ್ರವಾದಂತಹ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಜೊತೆಗೆ ದೇವರ ಆರಾಧನೆ, ದೇವರ ಪೂಜೆ ಇದೆಲ್ಲವೂ ಸಹಿತ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಗುರುವಾರದ ಪಂಚಮಿಯಂದು ತಾವು ಯಾವ್ಯಾವ ಕಾಯಕವನ್ನು ಮಾಡಬೇಕು ಅಂತಿದ್ದೀರೋ, ಯಾರೆಲ್ಲ ಇವತ್ತು ಮಂಗಳ ಕಾರ್ಯಗಳು, ಮನೆಯಲ್ಲಿ ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಇವತ್ತಿನ ಕಾಯಕ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಮಾಘ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ಮಾಘ ಶುದ್ಧ ಪಂಚಮಿ ಇದೆಯಲ್ಲ, ಇವತ್ತಿನ ದಿವಸ ದೇವಾಲಯಗಳಲ್ಲೂ ಸಹಿತ ರಥೋತ್ಸವಗಳು ಸಾಕಷ್ಟು ಇರುತ್ತೆ. ಅದರಲ್ಲೂ ಶ್ರೀನಿವಾಸನ ಸಾನ್ನಿಧ್ಯ, ಲಕ್ಷ್ಮೀ ವೆಂಕಟೇಶ್ವರ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಬಹಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳಿದೆ. ಆರಾಧನೆ, ಪೂಜೆ, ಪುನಸ್ಕಾರ ಜೊತೆಗೆ ನಡೆಸುವಂತಹ ಒಂದು ಅನುಷ್ಠಾನಗಳು ಎಲ್ಲವೂ ಸಹಿತ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ಮಾಘ ಮಾಸದ ಇವತ್ತಿನ ಈ ಶುಭ ದಿನ ಒಂದಷ್ಟು ವಾಸ್ತುಗಳಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾರೆ. ದೇವಿಯನ್ನು ಆರಾಧನೆ ಮಾಡೋದಾದ್ರೆ ಹೇಗೆ? ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪಂಚಲೋಹದ ಮೂರ್ತಿಗಳು, ಪಂಚಲೋಹದ ಮೂರ್ತಿ ಅಂದರೆ ದೇವಿಗೆ ಅಭಿಷೇಕವನ್ನು ಮಾಡಿ, ಅಭಿಷೇಕ ಆದ ನಂತರ ಅರಿಶಿಣದಿಂದ, ಕುಂಕುಮದಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಿ 9 ನಕ್ಷತ್ರಗಳನ್ನು ಪ್ರತ್ಯೇಕವಾಗಿ ಅನುಷ್ಠಾನ ಮಾಡ್ತಾರೆ. ನಕ್ಷತ್ರ ಪೂಜೆ ಇರಲಿ ಅಥವಾ ರಾಶಿ ಪೂಜೆ ಇರಲಿ ಅಥವಾ ವಿಶೇಷವಾಗಿ ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಜೊತೆಗೆ ವಿಶೇಷವಾಗಿ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಯಂತ್ರಗಳಿದೆ, ಆಕರ್ಷಣಾ ಯಂತ್ರ ಇದೆ ಮತ್ತು ಮನೆಗೆ ಬೇಕಾಗಿರ್ತಕ್ಕಂಥ ವಾಸ್ತು ರಕ್ಷಾ ಯಂತ್ರ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಶುಭ ದಿನ ಮನೆಯಲ್ಲಿ ಮಾಡ್ತಕ್ಕಂತಹ ಖಾದ್ಯಗಳು ಸಹಿತ ಸಾಧ್ಯವಾದಷ್ಟು ಮಡಿಯಿಂದ ದೇವರ ಸಾನ್ನಿಧ್ಯಕ್ಕೆ, ದೇವರ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಸಿಹಿ ಪದಾರ್ಥಗಳನ್ನು, ಒಂದಿಷ್ಟು ಪಾಯಸ, ಅನ್ನ ಇಂತಹದ್ದನ್ನು ನೈವೇದ್ಯಕ್ಕೆ ಮಾಡಿ ಭಗವಂತನಿಗೆ ಅಥವಾ ಭಗವತಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಒಂದಷ್ಟು ಹೆಸರುಬೇಳೆ ಪಾನಕವನ್ನು ಮಾಡ್ತಕ್ಕಂಥದ್ದು, ತೆಂಬಿಟ್ಟಿನಿಂದ ಆರತಿ ಮಾಡ್ತಕ್ಕಂಥದ್ದು, ಸುಮಂಗಲೆಯರನ್ನು, ಮಕ್ಕಳನ್ನು ಅಂದರೆ ಸಣ್ಣ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವರಿಗೆ ಪಾದವನ್ನು ತೊಳೆದು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು, ಶಕ್ತಿ ಇದ್ದರೆ ವಸ್ತ್ರಗಳನ್ನು ಕೊಟ್ಟು ಅವರಿಗೆ ಅವ್ರ ಕೈಲಿ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು, ಹಣ್ಣು ಹಂಪಲುಗಳನ್ನು ನೈವೇದ್ಯವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮವನ್ನು ಮಾಡಿ ಸಹಸ್ರನಾಮಕ್ಕೆ ಬಂದಿರತಕ್ಕಂಥ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೂ ಸಹಿತ ಮಂಗಳ ದ್ರವ್ಯಗಳನ್ನು ಕೊಟ್ಟು ಆರಾಧನೆ ಮಾಡತಕ್ಕಂಥದ್ದು ಈ ಪಂಚಮಿಯ ವೈಶಿಷ್ಟ್ಯತೆ. ಈ ಒಂದು ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿ, ಶುಕ್ಲ ಪಕ್ಷವಾದ್ದರಿಂದ ಈ ಶುಕ್ಲ ಪಕ್ಷದ ಶುಭ ಪಂಚಮಿಯಂದು ದೇವರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥವ್ರು ಒಂದಷ್ಟು ಜನ, ಪುಣ್ಯ ಕಾರ್ಯಗಳನ್ನು, ಪುಣ್ಯಪ್ರದವಾಗಿರ್ತಕ್ಕಂಥ ದೇವಾಲಯದ ದರ್ಶನವನ್ನು ಮಾಡುವಂಥವರು ಮತ್ತಷ್ಟು ಜನ. ಆದರೆ ಈ ಶುಭ ದಿನ 27 ನಕ್ಷತ್ರಕ್ಕೂ ಸಹಿತ ಸಾಕಷ್ಟು ತಾರಾಬಲ ಇರತಕ್ಕಂಥದ್ದು, ಯೋಗಫಲ ಇರತಕ್ಕಂಥದ್ದಿದೆ. ಅದರಿಂದ ಮಾಘ ಮಾಸದ ಈ ಶುಕ್ಲ ಪಕ್ಷದ ಪಂಚಮಿಯಂದು ದೇವರ ದರ್ಶನ ಆಗಲಿ, ದೇವರ ಪೂಜೆ ಆಗಲಿ ಅಥವಾ ಇವತ್ತು ಪ್ರಾರಂಭಿಸುವಂಥ ಕಾಯಕ, ಇವತ್ತು ಯಾರೊಬ್ಬರಾದರೂ ಸರಿ ನಿಮ್ಮ ಜೀವನದ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳೆಂದು ಭಾವಿಸಿ ಪ್ರತಿಯೊಬ್ಬರು ದೇವರ ದರ್ಶನವಾಗಲಿ ಅಥವಾ ಉದ್ಯೋಗ ಪ್ರಾರಂಭ ಆಗಲಿ ಅಥವಾ ಉದ್ಯೋಗದಲ್ಲಿ ಹೊಸ ಯೋಜನೆ ತರ್ತಕ್ಕಂಥದ್ದಾಗಲಿ ಅಥವಾ ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ನಡೀತಕ್ಕಂಥದ್ದಾಗಲಿ ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಈ ಶುಭ ದಿನ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಚಿಕ್ಕದಾಗಿ ಚುಟುಕಾದಂತಹ ತಂತ್ರಸಾರವನ್ನು ಮಾಡಬಹುದು. ಆ ತಂತ್ರಸಾರವನ್ನು ಮಾಡುವಂಥದ್ದು ಒಂದು ವಿಳೆದೆಲೆ ಸಾಧ್ಯವಾದಷ್ಟು ಒಂದು ತಂತ್ರಸಾರಕ್ಕೆ ಮಾತ್ರ. ಆದರೆ ಅನುಷ್ಠಾನದ ಸಮಯದಲ್ಲಿ ಜೋಡಿ ವಿಳೆದೆಲೆಯನ್ನು ಇಡಬೇಕು. ಅಂದರೆ 2 ವಿಳೆದೆಲೆಯನ್ನು ತೆಗೆದುಕೊಳ್ತಕ್ಕಂಥದ್ದು. 2 ವಿಳೆದೆಲೆಯಲ್ಲಿ ಒಂದು ವಿಳೆದೆಲೆ ಮೇಲೆ ಮಾತ್ರ ಗಂಧದಿಂದ, ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧದಿಂದ ಒಂದು ವೃತ್ತಾಕಾರವನ್ನು ಹಾಕಿ, ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರಿಬೇಕು. ವೃತ್ತಾಕಾರ, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕು. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದಿರ್ತಕ್ಕಂಥ ಆ ಅಕ್ಷರದ ಮೇಲೆ ಅಪ್ಪಟವಾಗಿರ್ತಕ್ಕಂಥ ಕೇಸರಿ, ಅಂದರೆ ಕೇಸರಿ ಬಣ್ಣವಾದರೂ ಸರಿ ಅಥವಾ ಕೇಸರಿಯ ತೀರ್ಥದ ಕೇಸರಿ ಆದರೂ ಸರಿ, ಒಟ್ಟಾರೆ ಕೇಸರಿ ಬಣ್ಣವನ್ನು ಅದರ ಮೇಲೆ ಸಿಂಪಡಿಸಿದ ನಂತರ, ಅಂದರೆ ಹಾಕಿದ ನಂತರ ಅದನ್ನು ಪೂರ್ವಾಭಿಮುಖವಾಗಿ ಕೂತು ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಂದರೆ ದೇವಿ ಉಪಾಸನೆ ಮಾಡ್ತಕ್ಕಂಥದ್ದು. ನಿಮ್ಮ ಉಂಗುರದ ಬೆರಳಿಗೆ ಚೆನ್ನಾಗಿರ್ತಕ್ಕಂತಹ ಅಪ್ಪಟವಾದಂತಹ ಶ್ರೀಗಂಧವನ್ನು ಉಂಗುರದ ಬೆರಳಲ್ಲಿ ತೆಗೆದುಕೊಂಡು ಶ್ರೀಮಂತ ಬರೆದಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರದ ಮೇಲೆ ಗಂಧವನ್ನು ಇಡ್ತಕ್ಕಂಥದ್ದು. ಗಂಧ ಇಟ್ಟಿದ ನಂತರ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಸಜ್ಜಿಗೆ ಆಗಲಿ ಅಥವಾ ಸಿಹಿ ಪದಾರ್ಥ ಆಗಲಿ ಅದನ್ನು ನೈವೇದ್ಯ ಮಾಡ್ತಕ್ಕಂಥದ್ದು. ನೈವೇದ್ಯ ಮಾಡಿ ಆ ನೈವೇದ್ಯ ಮಹಾಪ್ರಸಾದವನ್ನು ಮೊದಲು ಯಾರೂ ತುಳಿದಿದ್ದಂಥ ಸ್ಥಳದಲ್ಲಿ ಒಂದಷ್ಟು ಪ್ರಸಾದವನ್ನು ತೆಗೆದುಕೊಂಡೋಗಿಟ್ಟು ಅಥವಾ ಇದೇ ಸಮಯದಲ್ಲಿ ಅಶ್ವತ್ಥ ಪ್ರಾರ್ಥನೆ,
ಅರಳಿ ಪ್ರಾರ್ಥನೆ, ಬೇವಿನ ವೃಕ್ಷ ಪ್ರಾರ್ಥನೆ, ಈ ಪ್ರಕಾರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ದೈವ ವೃಕ್ಷಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತುಳಸಿಯ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಈ ಶುಭ ದಿನ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ, ಅಂದರೆ ಈ ಪಂಚಮಿಯಂದು ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ಅಥವಾ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಲಗ್ನಗಳು, ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನದ ಅಭಿಜಿನ್ ಲಗ್ನ, ಸಂಜೆಯ ಗೋಧೂಳಿ ಲಗ್ನ, ಈ ಶುಭ ಮುಹೂರ್ತಗಳಲ್ಲಿ ವಿಶೇಷವಾಗಿ ದೇವರ ಆರಾಧನೆ ಆದ ನಂತರ ಮೊದಲನ ಆ ನೈವೇದ್ಯ ಪ್ರಸಾದವನ್ನು ಯಾರು ತುಳಿದಿದ್ದಂಥ ಸ್ಥಳದಲ್ಲಿ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಇಡಬೇಕು. ಅದಾದ ನಂತರ ಉಳಿದಂತಹ ಪ್ರಸಾದವನ್ನು, ಅಂದರೆ ಆ ಯಂತ್ರಕ್ಕೆ ಅನುಷ್ಠಾನ ಆದ ನಂತರ ಪ್ರಸಾದ ನೈವೇದ್ಯವನ್ನು, ಮೊದಲನೇ ಒಂದು ಭಾಗ ನೈವೇದ್ಯವನ್ನು ವೃಕ್ಷಗಳ ಸಾನ್ನಿಧ್ಯದಲ್ಲಿಡಬೇಕು. ಉಳಿದಿರ್ತಕ್ಕಂತಹ ನೈವೇದ್ಯ ಪ್ರಸಾದವನ್ನು ಯಾರಾದರೂ ಒಂದು 4 ಜನ ಸಣ್ಣ ಮಕ್ಕಳಿಗೆ ಹಂಚಬೇಕು. ಅದಾದ ನಂತರ ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವರು ಆ ಪ್ರಸಾದವನ್ನು ಸ್ವೀಕರಿಸಬೇಕು. ಇದೆಲ್ಲ ಆದ ನಂತರ ಸಂಪೂರ್ಣವಾಗಿ ಯಾವ ಸಾನ್ನಿಧ್ಯದಲ್ಲಿಟ್ಟು ಅನುಷ್ಠಾನವನ್ನು ಮಾಡಿರ್ತೀರೋ ಆ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದಂತಹದ್ದು. ಯಾಕೆಂದರೆ ಈ ಒಂದು ಪಂಚಮಿ ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ಪಂಚಮಿಯಂದು ದೇವಿಯ ಉಪಾಸನೆ ಮಾಡತಕ್ಕಂಥದ್ದು. ಶ್ರೀಂ ಎಂಬತಕ್ಕಂಥ ಸೃಷ್ಟಿಯ ಮೂಲದ ಆ ರಹಸ್ಯದ ಆ ಒಂದು ವಿಶೇಷವಾದಂಥ ಅಕ್ಷರವನ್ನು ಬರೀತಕ್ಕಂಥದ್ದು. ಆ ಬೀಜಾಕ್ಷರಿ ಮಂತ್ರದಲ್ಲಿ ಅಂಥ ಒಂದು ಶಕ್ತಿ ಪವಾಡ ಇರೋದರಿಂದ ದೇವರ ಪ್ರಾರ್ಥನೆ, ದೇವರ ಆರಾಧನೆ ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಶಕ್ತಿ ದೇವತೆಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವರ ಅನುಷ್ಠಾನ ಆದ ನಂತರ ಧೂಪ ದೀಪ ನೈವೇದ್ಯ ಜೊತೆಗೆ ಪಂಚವಾದ್ಯಗಳಿಂದಲೂ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಆರತಿ, ಹಾಗೆ ಕೀರ್ತನೆಗಳಾಗಲಿ ಭಜನೆ ಆಗಲಿ ಇದೆಲ್ಲವನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ. ಎಷ್ಟೋ ಕಡೆ ದೀಪ ನಮಸ್ಕಾರ ಎಂಬತಕ್ಕಂಥದ್ದು ಸಹಿತ ಈ ಶುಭ ದಿನ ಮಾಡ್ತಾರೆ. ಇದಾದ ನಂತರ ಆ ನೈವೇದ್ಯವನ್ನು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಹಂಚಿದ ನಂತರ ತಾವು ಸಹಿತ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ಈ ಅನುಷ್ಠಾನವನ್ನು ಮಾಡುವಂಥ ಕಾಲ, ಯಾವ ಸಾನ್ನಿಧ್ಯದಲ್ಲಿ ಆ ಯಂತ್ರವನ್ನು ಇಟ್ಟು ನೀವು ಅನುಷ್ಠಾನ ಮಾಡಿರ್ತೀರೋ ಆ ಸಾನ್ನಿಧ್ಯವನ್ನು ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿದ ನಂತರ ಪೂಜಾ ಅನುಷ್ಠಾನ ಪ್ರಾರಂಭ ಆಗುತ್ತೆ. ಜೊತೆಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ಅದನ್ನು ಕದಲಿಸ್ತೀರ ಅದೇ ಸ್ಥಳದಲ್ಲೇ ಇಡತಕ್ಕಂಥದ್ದು. ನಾಳೆ ಬೆಳಗಿನ ಶುಭ ಮುಹೂರ್ತದಲ್ಲಿ ಬೆಳಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ತೀರಿಸಿದ ನಂತರ ಅನಂತರ ಪುನಃ ಪೂಜೆ ಮಾಡತಕ್ಕಂಥದ್ದು. ಪುನಃ ಪೂಜಾ ಕ್ರಮ ಅರಿಶಿಣ ಕುಂಕುಮ ದೀಪಗಳನ್ನು ನಡೆಸಿ ಅರಿಶಿಣ ಕುಂಕುಮವನ್ನು ಪ್ರೋಕ್ಷಣೆ ಆದ ನಂತರ ಪುಷ್ಪಗಳನ್ನು ಹಾಕಿ ಆ ವಿಳೆದೆಲೆಯನ್ನು ಒಂದು ತಟ್ಟೆಯಲ್ಲಿ ನೀರನ್ನು ತೆಗೆದುಕೊಂಡು ಶುದ್ಧ ಜಲದಲ್ಲಿ ಆ ಎಲೆಯನ್ನು ವಿಸರ್ಜನೆ ಮಾಡಬೇಕು. ಅಂದರೆ ನೀರಲ್ಲಿ ವಿಸರ್ಜನೆ ಮಾಡತಕ್ಕಂಥದ್ದು. ವಿಸರ್ಜನೆ ಆದಂಥ ಆ ವಿಳೆದೆಲೆ ಅದರಲ್ಲಿರ್ತಕ್ಕಂಥ ಬೀಜಾಕ್ಷರಿ ಕರಗಿ ನೀರೊಳಗೆ ಸೇರಿದ ನಂತರ ಆ ನೀರನ್ನು ತಾವೂ ಪ್ರೋಕ್ಷಣೆ ಮಾಡ್ಕೋಬೇಕು, ನಿಮ್ಮ ವಾಸ್ತುಗೃಹಕ್ಕೂ ಪ್ರೋಕ್ಷಣೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಪ್ರೋಕ್ಷಣೆ ಮಾಡಿಕೊಂಡ ನಂತರ ಯಾರೂ ತುಳಿದಿದ್ದಂಥ ಸ್ಥಳ, ಅಂದರೆ ತುಳಸಿ ಗಿಡಕ್ಕಾಗಲಿ ಅಥವಾ ಯಾವುದಾದ್ರೂ ಗಿಡಗಳಿಗಾಗಲಿ ಆ ನೀರನ್ನು ಮತ್ತು ಎಲೆಯನ್ನು ಹಾಕ್ತಕ್ಕಂಥದ್ದು. ಈ ಒಂದು ಕ್ರಮವನ್ನು ಆಚರಣೆ ಮಾಡಿದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ಪಂಚಮಿಯಂದು ತಾವು ಆಚರಿಸುವಂತಹ ಈ ನಿಯಮಾನುಸಾರ ಅನುಷ್ಠಾನ, ಮಹಾಲಕ್ಷ್ಮಿಯ ಅನುಷ್ಠಾನ ಸಂಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗೇನು ತಿಳಿಸ್ಕೊಡ್ತೀವಿ? ಗುರುವಾರ, ಗುರುಗಳ ವಾರ, ಗುರು ರಾಯರ ವಾರ, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಆರಾಧನೆ ಮಾಡ್ತಕ್ಕಂಥ ವಾರ, ಜೊತೆಗೆ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿಯಂದು ಈ ಶುಭ ದಿನ. ಇವತ್ತು ಮೂಲ ಸಾನ್ನಿಧ್ಯ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆ ಸಾನ್ನಿಧ್ಯವನ್ನು, ಹಾಗೆ ಸುಂದರವಾದಂಥ ನಯನ ಮನೋಹರವಾಗಿರತಕ್ಕಂಥ ಅಮೃತ ಶಿಲೆಯಲ್ಲಿ ಪ್ರತಿಷ್ಠಾಪನೆಗೊಂಡಂಥ ಬಾಬಾರವರ ನೂತನ ವಿಗ್ರಹ ಪ್ರತಿಷ್ಠಾಪನೆಯನ್ನು ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಶಿರಡಿಯ ಮೂಲೆಗಳಲ್ಲೂ ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ಬಾಬಾರವರ ಸುಂದರವಾದಂಥ ಮೂರ್ತಿಗಳೇ ಸಿಗುತ್ತೆ. ಆದರೂ ಈಗ ತಾವು ನೋಡ್ತಿರ್ತಕ್ಕಂಥ ಈ ಬಾಬಾರವರು 2 ಹಸ್ತಗಳನ್ನು ಮೇಲೆತ್ತಿ ಆಶೀರ್ವದಿಸಿದ್ದಾರೆ. ಅಂದರೆ ಜಗತ್ತಿನಲ್ಲಿ ಪ್ರತಿಯೊಂದನ್ನು ನಾನು ನೋಡ್ತಾ ಇದ್ದೇನೆ, ನಿಮ್ಮ ನಡೆ ನಡವಳಿಕೆ ಸರಿಯಾಗಿದ್ದರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಸಿಗುತ್ತೆ ಅಂತ ಬಾಬಾರವರು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ಮನುಷ್ಯ ಹಾಕುವ ಹೆಜ್ಜೆ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕು.
ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲಕ್ಕೂ ವಿಶೇಷವಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶಿರಡಿ ಎಂಬತಕ್ಕಂಥ ಗ್ರಾಮ. ಅಂದು ಪುಟ್ಟ ಗ್ರಾಮ, ಇಂದು ಬೃಹತ್ ಮಟ್ಟದ ಗ್ರಾಮ. ಅಂದು ಪುಟ್ಟ ಗ್ರಾಮವಾಗಿರ್ತಕ್ಕಂಥ ಶಿರಡಿಗೆ ಪ್ರಪ್ರಥಮವಾಗಿ ಬಾಬಾರವರು ಇಲ್ಲಿಗೆ ಬಂದಂತಹ ಮೊದಲನೇ ಕ್ಷಣ ಇದು ಖಂಡೋಬಾ ಸಾನ್ನಿಧ್ಯ. ಖಂಡೋಬಾ ಸಾನ್ನಿಧ್ಯದ ಮುಂಭಾಗದಲ್ಲಿ ಬಂದಾಗ ಬಾಬಾರವ್ರನ್ನ ಆವೋ ಸಾಯಿ ಅಂಥೇಳಿ, ಅಂದರೆ ಸಾಯಿ ಅಂತಕ್ಕಂಥ ಹೆಸರು, ಅಂದರೆ ತಾಯಿ ಎಂಬತಕ್ಕಂಥ ಹೆಸರಲ್ಲೇ ಬಹಳ ವಿಶೇಷ. ಅಂಥದ್ರಲ್ಲಿ ಬಾಬಾರವ್ರನ್ನ ಕರೆದು ಇಲ್ಲಿ ದರ್ಶನ ಕೊಟ್ಟಂಥ ಮೊದಲನೇ ಸಾನ್ನಿಧ್ಯ. ಹಾಗಾಗಿ ಖಂಡೋಬಾ ಕ್ಷೇತ್ರವನ್ನು ತಾವೀಗ ದರ್ಶನ ಮಾಡ್ತಿದ್ರಿ. ಖಂಡೋಬಾ ಕ್ಷೇತ್ರದಲ್ಲಿ 2 ಪುಟ್ಟದಾದಂತಹ ಶಿವಲಿಂಗಗಳು ಇದೆ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಅದು ಮಹತ್ತರವಾಗಿರ್ತಕ್ಕಂಥದ್ದು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಜಲಾಭಿಷೇಕವನ್ನು ಮಾಡಿ ಇಲ್ಲಿಂದ ಶಿರಡಿಯಲ್ಲಿರ್ತಕ್ಕಂಥ ಬಾಬಾರವರ ದರ್ಶನ ಮಾಡೋಣ. ಅಂದು ವಿಶೇಷವಾಗಿ ಬಾಬಾರವರು ಪ್ರಪ್ರಥಮವಾಗಿ ಬಂದಂಥದ್ದು ಖಂಡೋಬಾ ಸಾನ್ನಿಧ್ಯಕ್ಕೆ. ಖಂಡೋಬಾ ಸಾನ್ನಿಧ್ಯಕ್ಕೆ ಬಂದು ಬಾಬಾರವರು ದರ್ಶನಕ್ಕೆ ಇಲ್ಲಿಗೆ ಬಂದರು. ಇಂದು ನಾವು ಸೀತೆಯಲ್ಲಿ ಬಂದಿದ್ದೇವೆ. ಇಲ್ಲಿಂದ ಶಿರಡಿಯಲ್ಲಿರ್ತಕ್ಕಂಥ ಬಾಬಾರವ್ರನ್ನ ದರ್ಶನ ಮಾಡೋಣ. ಆದರೆ ಅದಕ್ಕಿಂತ ಮುಖ್ಯವಾಗಿ ತಮ್ಮೆಲ್ಲರೂ ಸಹಿತ ಮನೆಯಲ್ಲೇ ಕೂತು ಖಂಡೋಬನ ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಬಾಬಾರವರ ಖಂಡೋಬಾ ಸಂಪೂರ್ಣ ಅನುಗ್ರಹ ಇರಲಿ. ಖಂಡೋಬಾ ಅಂದರೆ ಸಾಂಬ ಸದಾಶಿವ, ಇಲ್ಲಿ ಶಿವನ ಅನುಗ್ರಹ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಜೊತೆಗೆ ಮೈಲಾರಲಿಂಗೇಶ್ವರ, ನಮ್ಮ ಭಾಗದಲ್ಲಿ ಮೈಲಾರಲಿಂಗ ಅಂತ ಏನು ಹೇಳ್ತೀವೋ ಅದೇ ಪ್ರಕಾರ ಖಂಡೋಬಾ ಅಂತಲೂ ಹೇಳ್ತಾರೆ. ಹಾಗಾಗಿ ಖಂಡೋಬನ ದರ್ಶನ ಮಾಡೋಣ, ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಕ್ಕಂಥ ಕಷ್ಟಗಳು ಬೇಗ ದೂರ ಆಗಲಿ. ಹಾಗೆ ಬಾಬಾರವರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಖಂಡೋಬಾ ಅನುಗ್ರಹ ಸದಾ ನಿಮಗಿರಲಿ. ಭಗವಂತ ತ್ರಂಭಗಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾ ಮೃತ್ಯೋನ್ಮೃಕ್ಷೇಮಾಮೃತ.
ಸದ್ಯದ ಇವತ್ತಿನ 4ನೇ ಜನರೇಷನ್ ಅಂದರೆ ಮಾಂಸಾಪತಿಯವರ ಮರಿಮೊಮ್ಮಗನ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ 4ನೇ ಜನರೇಷನ್ ಇಲ್ಲಿರ್ತಕ್ಕಂಥ ಶ್ರೀಗಳು ಅವರ 4ನೇ ಜನರೇಷನ್ ನಾವು ನೋಡ್ತಾ ಇದ್ದೀವಿ. ಶಿರಡಿಯಲ್ಲಿ ಇವತ್ತಿಗೂ ಸಹಿತ ಇಂತಹದ್ದು ಸಾಕಷ್ಟು ಕುರುಹಗಳಿದೆ. ಬಾಬರವರು ಓಡಾಡಿರ್ತಕ್ಕಂಥ ಸ್ಥಳ, ಬಾಬರವರ ಪಾದಿಕೆಗಳು, ಬಾಬರವರ ಹಸ್ತದಲ್ಲಿದ್ದಂತಹ ಒಂದು ದಂಡುಕೋಲು, ವಿಶೇಷವಾಗಿ ಬಾಬರವರು ಆ ಒಂದು ಅಗ್ನಿಯನ್ನು ಸ್ಪರ್ಶ ಮಾಡಿರ್ತಕ್ಕಂಥ ಸ್ಥಳ, ಅಗ್ನಿಯನ್ನು ತೆಗೆದಿರ್ತಕ್ಕಂಥದ್ದು. ಅಂದು ಕುದುರೆ ಈ ಭಾಗದಲ್ಲಿ ಬಂದು ತಪ್ಪಿಸ್ಕೊಂಡಾಗ ಕುದುರೆಯನ್ನು ನೋಡಿಕೊಂಡು ಹುಡುಕೊಂಡು ಬಂದಂತಹ ವ್ಯಕ್ತಿಗೆ ಫಸ್ಟು ಅಗ್ನಿಯನ್ನು ಸ್ಪರ್ಶ ಮಾಡಿಸಿಕೊಟ್ಟಂತಹವರು. ಹೀಗೆ 1-2 ಸಾಕಷ್ಟು ಪವಾಡಗಳಿದೆ ಬಾಬರವರ ಸಾನ್ನಿಧ್ಯದಲ್ಲಿ. ಈಗ ಸರಿಸುಮಾರು ಈಗ ನಾವಿಲ್ಲಿರುವ ಸಮಯ ಬೆಳಗ್ಗೆ 10 ಗಂಟೆ. 11 ಗಂಟೆಗೆ ದರ್ಶನಕ್ಕೆ ನಮಗೆ ವ್ಯವಸ್ಥೆ ಇದೆ. ದರ್ಶನಕ್ಕೆ ಹೋಗೋಕ್ಕೂ ಮುನ್ನ ಮಾಂಸಾಪತಿಗಳನ್ನು ದರ್ಶನ ಮಾಡ್ಕೊಂಡು ಹೋಗಬೇಕು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬರಬೇಕು. ಇಲ್ಲಿ ಬಂದು ಬಾಬರವರು ಇರ್ತಕ್ಕಂಥದ್ದು, ಯಾಕೆಂದರೆ ಅಂದು ಖಂಡೋಬಾ ದೇವಸ್ಥಾನದ ಪಕ್ಕದಲ್ಲಿ ಮಾಂಸಾಪತಿಗಳು ಇದ್ದದ್ದು, ಇಲ್ಲಿ ಖಂಡೋಬಾ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ದು, ಇಲ್ಲಿಗೆ ಬಂದಾಗ ಬಾಬರವ್ರನ್ನ ಆವೋ ಸಾಯಿ ಅಂತ ಕರೆದದ್ದು, ಇದೆಲ್ಲವೂ ಸಹಿತ ಈ ಕ್ಷೇತ್ರದಲ್ಲೇ. ಇಂತಹ ಪವಾಡಗಳು ಶಿರಡಿಯಲ್ಲಿ ಸಾಕಷ್ಟು ಇದೆ. ಅಷ್ಟೇ ಅಲ್ಲ, ಲಕ್ಷ್ಮೀಬಾಯಿ ಕೊಟ್ಟಿರ್ತಕ್ಕಂಥ ನಾಣ್ಯಗಳು, ಆ ನಾಣ್ಯಗಳನ್ನು ಸಹಿತ ಇವತ್ತು ನಾವು ನೋಡೋರಿದ್ದೇವೆ. ಏನೇ ಆದರೂ ಬಾಬರವರು ಕಲಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಪವಾಡ ಪುರುಷರು. ಆ ಪವಾಡವನ್ನು ಇಂದಿಗೂ ಮಾಡ್ತಿದ್ದಾರೆ, ಎಂದಿಗೂ ಮಾಡ್ತಾರೆ, ಎಂದೆಂದಿಗೂ ನಡೆಸ್ತಾನೆ ಹೋಗ್ತಾರೆ. ನಾವೆಲ್ಲರೂ ಗುರುವಾರದ ಈ ಶುಭ ದಿನದಂದು ಗುರುಗಳು ಶಿರಡಿ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ವೀಕ್ಷಕರೇ, ಈಗಾಗಲೇ ನಾವು ಕೂಡ ಬಾಬಾರವರ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಿದೆ. ಸಾಕಷ್ಟು ಜನಸಾಗರ ಬಂದಿರತಕ್ಕಂಥದ್ದಿದೆ. ಇಲ್ಲಿ ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದಂದರೆ ಮಿಠಾಯಿ ಪ್ರಸಾದ ಅಂತ. ಅಂದರೆ ಇಲ್ಲಿ ಆಚೆ ಕಡೆ ಅಂಗಡಿಯಲ್ಲೇ ಪ್ರಸಾದ ಅಂದರೆ ಸ್ವೀಟ್ಸನ್ನು ಕೊಡ್ತಕ್ಕಂಥದ್ದಿದೆ. ಪೇಡ ಆ ಥರ ಇರ್ತಕ್ಕಂಥದ್ದು. ಆ ಒಂದು ಸ್ವೀಟನ್ನು ಒಳಗಡೆ ತೊಗೊಂಡು ಹೋದರೆ ಭಗವಂತನ ಪಾದದ ಹತ್ರ ಇಟ್ಬಿಟ್ಟು ಆ ಸ್ವೀಟ್ಸನ್ನು ಕೊಡ್ತಾರೆ. ಅದೊಂದು ವಿಶೇಷತೆ. ಆದರೆ ಇಲ್ಲಿ ಬಾಬಾರವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬಾಬಾರವರಿಗೆ ಉದ್ದಿಸ್ತಕ್ಕಂಥ ವಸ್ತ್ರ. ಆ ವಸ್ತ್ರದ ಪ್ರಸಾದ ಬೇಕಾದರೆ ನಿಮಗೆ 2 ರೀತಿ ಇರ್ತಕ್ಕಂಥದ್ದಿದೆ. ಒಂದು ತಾವಿಲ್ಲಾಗಲೇ ನೋಡ್ಬೋದು, ಇಲ್ಲಾಗಲೇ ವಿಶೇಷವಾಗಿರ್ತಕ್ಕಂಥ ಬಹಳ ರಮಣೀಯವಾಗಿರ್ತಕ್ಕಂಥ ವಸ್ತ್ರಗಳನ್ನು ಕೂಡ ಇಟ್ಟಿರ್ತಕ್ಕಂಥದ್ದಿದೆ. ಇಲ್ಲಿ ವಸ್ತ್ರವನ್ನು ಖರೀದಿ ಮಾಡಿ ಅಲ್ಲಿ ಹೋಗಿ ಬಾಬಾರವರ ಪಾದದ ಹತ್ರ ಇಟ್ಟು ಆ ವಸ್ತ್ರವನ್ನು ಕೊಡ್ತಾರೆ. ಇಲ್ಲ ಅಂದರೆ ತಾವು ಒಳಗಡೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬಾಬಾರವರ ಇರ್ತಕ್ಕಂಥ ಪ್ರಸಾದವನ್ನು ಕೂಡ ಅಲ್ಲೇ ಅದಕ್ಕೆ ಆದಷ್ಟು ಒಂದಷ್ಟು ಹಣ ಇದೆ, ಆ ಹಣವನ್ನು ತಾವು ಕೊಟ್ಟು ಆ ಒಂದು ಪ್ರಸಾದವನ್ನು ಕೂಡ ತಾವು ಖರೀದಿ ಮಾಡ್ಬೋದು. ಇದೇ ರೀತಿ ಸಾಕಷ್ಟು ಇನ್ನಷ್ಟು ಹೆಚ್ಚು ಹೇಳ್ತಾ ಹೋದರೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವಿಷಯಗಳಿರ್ತಕ್ಕಂಥದ್ದಿದೆ. ಇನ್ನು ತಾವೆಲ್ಲರೂ ಕೂಡ ನೋಡ್ಬೋದು ಸಾಕಷ್ಟು ಜನಸಾಗರ ಇರ್ತಕ್ಕಂಥದ್ದಿದೆ. ಇನ್ನೇನು ಸ್ವಲ್ಪ ದೂರದಲ್ಲೇ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಬಾಬಾರವರ ಗೋಪುರ ದರ್ಶನ. ನಾವು ಹೇಳೋದೇನಪ್ಪ ಅಂದರೆ ಭಗವಂತನ ಮೂರ್ತಿ ದರ್ಶನ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಭಗವಂತನ ಗೋಪುರವನ್ನು ದರ್ಶನ ಮಾಡಿದರೆ ಭಗವಂತನನ್ನೇ ದರ್ಶನ ಮಾಡಿದಷ್ಟು ಶಕ್ತಿ ಸಿಗ್ತಕ್ಕಂಥದ್ದಿರುತ್ತೆ, ಅಷ್ಟು ಅನುಗ್ರಹ ಸಿಗ್ತಕ್ಕಂಥದ್ದಿರುತ್ತೆ. ಆ ಒಂದು ವಿಶೇಷ ಅನುಗ್ರಹವನ್ನು ತಾವು ಪಡಿಬೇಕು, ಭಗವಂತನ ದರ್ಶನ ಮಾಡಬೇಕು ಅಂದರೆ ತಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಒಳಗಡೆ ಇರ್ತಕ್ಕಂಥ ಮೂರ್ತಿಯನ್ನು ತೋರಿಸಲಿಕ್ಕೆ ಕಷ್ಟ ಆದರೂ ಕೂಡ, ಆದರೆ ನಾವು ಆ ಒಂದು ಗೋಪುರದ ದರ್ಶನವನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ವಿ. ಹಾಗಾಗಿ ಅದರ ಪ್ರತಿಫಲ ಈಗ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ನೋಡ್ಬೋದು ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಗೋಪುರದ ದರ್ಶನ. ಬೋಲೋ ಶ್ರೀ ಸಾಯಿನಾಥ್ ಮಹಾರಾಜ್ ಕೇ ಜೈ. ಬಹಳ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಶಿರಡಿ ಕ್ಷೇತ್ರದಲ್ಲಿ ಹನುಮನ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ಇದೇನಪ್ಪ ಶಿರಡಿ ಕ್ಷೇತ್ರದಲ್ಲಿ ಹನುಮನ ದರ್ಶನ ಮಾಡ್ತಾ ಇದ್ದಾರಲ್ಲ ಅಂತ. ಈ ಒಂದು ವೈಪರೀತ್ಯ ಹೇಗೆ ಅಂದರೆ ಪ್ರತಿ ಗ್ರಾಮದಲ್ಲೂ ಕೂಡ ಹನುಮಂತನನ್ನು ಇಡ್ತಾರೆ, ಅದು ಸರ್ವೇ ಸಾಮಾನ್ಯ. ಅದೇ ರೀತಿ ಶಿರಡಿಯ ಗ್ರಾಮದಲ್ಲೂ ಕೂಡ ಗ್ರಾಮವನ್ನು ಕಾಯಲಿಕ್ಕೆ, ಗ್ರಾಮಕ್ಕೆ ಯಾವುದೇ ರೀತಿ ದುಷ್ಟಶಕ್ತಿ ಬರದೇ ಇರಲಿ ಅಂತ ಹನುಮನನ್ನು ಸ್ಥಾಪಿಸಿರ್ತಕ್ಕಂಥದ್ದು. ಇಲ್ಲೂ ಕೂಡ ಬಹಳ ವಿಶೇಷವಾಗಿ ಹನುಮ ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಹನುಮನನ್ನು ದರ್ಶನ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ನಾನು ಕೂಡ ಬಂದಿದ್ದೇನೆ. ತಾವೆಲ್ಲರೂ ಕೂಡ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಹನುಮನ ಆಶೀರ್ವಾದವನ್ನು ತಗೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬೋಲೋ ಶ್ರೀ ಹನುಮಾನ್ ಮಹಾರಾಜ್ ಕೇ ಜೈ.
ಆಗ ಬಾಬಾ ಕೂಡ ರಾಮರ ನಾಮಮಂತ್ರವನ್ನು ಜಪ ಮಾಡ್ತಾ ಇದ್ರು. ಶ್ರೀರಾಮ ಜೈ ರಾಮ ಜೈ ಸೀತಾರಾಮ, ಶ್ರೀರಾಮ ಜೈ ರಾಮ ಜೈ ಸೀತಾರಾಮ, ಶ್ರೀರಾಮ ಜೈ ರಾಮ ಜೈ ಸೀತಾರಾಮ. ಅದೇ ರೀತಿ ಬಾಬಾರವರು ಕೂಡ ಹೇಗೆ ರಾಮರ ಜಪವನ್ನು ಮಾಡಿದ್ರು ಅದೇ ರೀತಿ ಇಂದು ರಾಮರ ವಿಗ್ರಹವನ್ನು ಕೈಯಲ್ಲಿಟ್ಕೊಂಡು ನಾನು ಕೂಡ ಶಿರಡಿ ಕ್ಷೇತ್ರದಲ್ಲಿ, ಅದರಲ್ಲೂ ಬಹಳ ಪ್ರಸಿದ್ಧ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರರ ನಾಮ ಸಂಕೀರ್ತನೆಯನ್ನು ಜಪ ಮಾಡ್ತಕ್ಕಂಥದ್ದಿದೆ. ಬನ್ನಿ ತಾವು ಕೂಡ ಶ್ರೀರಾಮ ನಾಮ ಮಂತ್ರವನ್ನು ಜಪ ಮಾಡೋಣ. ಸಾಯಿಬಾಬಾರವರ ಜೀವನ ಚರಿತ್ರೆ ವಿಶೇಷವಾಗಿರ್ತಕ್ಕಂಥ ಶಿರಡಿ ಗ್ರಾಮದ ಮತ್ತು ಶಿರಡಿಯ ಸುತ್ತಮುತ್ತ ಗ್ರಾಮದ ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಮ್ಯೂಸಿಯಂ. ಈ ಮ್ಯೂಸಿಯಮಲ್ಲಿ ಬಾಬಾರವರು ಹೇಗೆ ಬಂದರು, ಶಿರಡಿಗೆ ಬಂದಾಗ ಹೇಗಿತ್ತು, ಬಂದ ಪ್ರಥಮ ಆ ಒಂದು ಸುಂದರವಾದ ಕ್ಷಣ ಹೇಗಿದ್ದರು, ಯಾರು ಬರಮಾಡಿಕೊಂಡ್ರು, ಜೊತೆಗೆ ಬಾಬಾರವ್ರ ಜೊತೆ ಇದ್ದಂತಹ 4 ಜನ ಆತ್ಮೀಯ ಭಕ್ತರಿದ್ರಲ್ಲ ಆ ಭಕ್ತರು, ಮತ್ತು ಅಲ್ಲಿ ಬಾಬಾರವರು ಪ್ರತಿ ದಿವಸ ಅವರು ಬರ್ತಿರ್ತಕ್ಕಂಥ ಆ ಲಕ್ಷ್ಮೀಬಾಯಿ ಅವರ ಮನೆ, ಜೊತೆಗೆ ಲಕ್ಷ್ಮೀಬಾಯಿಗೆ ತಾವು ಕೊಟ್ಟಿರ್ತಕ್ಕಂಥ ನಾಣ್ಯಗಳು, ಒಂದಾ ಎರಡ ಸಂಪೂರ್ಣ ಚರಿತ್ರೆ. ಈಗ ನಾವು ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಚಿಕ್ಕಲ್ಲಸಂದ್ರಕ್ಕೆ ತೆರಳಿದ್ರು. ಅಲ್ಲಿರುವಂತಹ ಸಾಯಿಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ರು ಮತ್ತು ಬಾಬಾರಿಗೆ ವಿಶೇಷವಾದಂತಹ ಅಭಿಷೇಕ ಮಂಗಳಾರತಿಯನ್ನು ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
ಪ್ರಧಾನ ಕುಂಭಾಭಿಷೇಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿಮಾನ ಗೋಪುರದ ಮೇಲೆ ಈ ಒಂದು ಸ್ವರ್ಣ ಖಚಿತವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆ ನಡೀತಾ ಇದೆ. ಕಳಶದ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನವರತ್ನ ಖಚಿತ ಸಿಂಹಾಸನಾರೂಢೈಹಿ ಅಂತ ಹೇಳ್ತೀವಿ. ಅಂದರೆ ನವರತ್ನಗಳನ್ನು ಸಲಗ ಹಾಕಿ ಚಕ್ರ ಸ್ಥಾಪನೆ ಮಾಡಿ ನಂತರ ವಿಗ್ರಹ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ಕ್ರಮ. ಹಾಗೆ ಮೇಲಿರ್ತಕ್ಕಂತಹ ವಿಮಾನ ಗೋಪುರವನ್ನು ಪ್ರತಿಷ್ಠಾಪನಾ ಕ್ರಮದಲ್ಲೂ ಸಹಿತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ನವರತ್ನಗಳಿಂದ ಅಲಂಕರಿಸಿ ನವರತ್ನಗಳ ಪುಷ್ಪವೃಷ್ಟಿಯನ್ನು ಮಾಡಿ ತದನಂತರ ಪ್ರತಿಷ್ಠಾಪನಾ ಕ್ರಮ ಅದು ವಿಶೇಷ ಅಂತ ಹೇಳ್ತಕ್ಕಂಥದ್ದು ಅದು ಮತ್ತೊಂದು ವಿಶೇಷವಾಗಿದೆ. ಹಾಗಾಗಿ ತಾವು ನೋಡ್ತಿರ್ತಕ್ಕಂಥ ರಜಿತ ಮತ್ತು ಸುವರ್ಣ ಅಂದರೆ ಬಂಗಾರ ಮತ್ತು ಬೆಳ್ಳಿಯ ಪುಷ್ಪಗಳನ್ನು ಸಹಿತ ಇವತ್ತು ಸ್ವಾಮಿಗೆ ಅರ್ಪಣೆ ಮಾಡ್ತಿದ್ದೇವೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्भार्कं गजाननमहर्निशमनेकदन्तभक्तानाम् एकदन्तमुपास्महे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। बोलो भगवान शिरडी सद्गुरु साईनाथ महाराज की जय। ಸಮಸ್ತ ಸದ್ಗುರು ಶಿರಡಿ ಸಾಯಿನಾಥ ಮಹಾರಾಜ್ ಕಿ. ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಪ್ರತಿಯೊಬ್ಬರ ಜಾತಕದಲ್ಲೂ ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಹೊಂದಿದ್ದರೆ ಮಾತ್ರ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಶಸ್ಸಿನ ಹಾದಿ ಇರತಕ್ಕಂಥದ್ದು. ಅಂತಹ ಗುರುವಿಗೆ ಗುರುವಾಗಿರ್ತಕ್ಕಂಥ ನೇತ್ರಗಳಿಂದಲೇ ಮಾತಾಡ್ತಿರ್ತಕ್ಕಂಥ ಯಾರೊಬ್ಬರ ಸಮಸ್ಯೆಗೂ ಸಹಿತ ಸ್ಪಂದಿಸಿ ಹೋಗಿಡ್ತಕ್ಕಂತಹ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ನೂತನ ವಿಗ್ರಹ ಪ್ರತಿಷ್ಠಾಪನಾ ಶುಭ ಮಹೋತ್ಸವವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಸಮಸ್ತ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಜೈ ಜವಾನ್ ಜೈ ಕಿಸಾನ್ ರೈತರಿಗಾಗಿ ಯೋಧರಿಗಾಗಿ ಒಂದು ಪ್ರತ್ಯೇಕವಾದ ಸಂಕಲ್ಪವನ್ನು ನಡೆಸಿ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ನೂತನ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ಶ್ರೀ ಮಹಾ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಮಹಾಗಣಪತಿ ಲಕ್ಷ್ಮಿಯನ್ನು ಸಹಿತ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು, ಜಯ ವಿಜಯರನ್ನು ಪ್ರತಿಷ್ಠಾಪಿಸಿರ್ತಕ್ಕಂತಹದ್ದು, ಜೊತೆಗೆ ಶಿರಡಿಯಿಂದ ಆಗಮಿಸಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಈ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೇನೆ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಗೆ ಪ್ರಥಮ ಪಾದೇ ಜಂಬೂ ದ್ವೀಪೆ ಭರತ ವರ್ಷೆ ಭರತಖಂಡೇ ದಂಡಕಾರಣೆ ಗೋದಾವರಿಯಾಃ ದಕ್ಷಿಣೇ ತೀರೆ ಶಾಲಿವಾಂಸಿಕ ಬುದ್ಧಾವತಾರೇ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ. ನೋಡಿ, ಸಂಕಲ್ಪ ನಡೆಯುವಂಥ ಕಾಲ ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ಭಗವಂತನ ದರ್ಶನ ಮಾಡ್ತಿದ್ದೀರಿ. ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ತಂದೆ ತಾಯಿ ಹೆಸರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಅತ್ತೆ ಮಾವನ ಹೆಸರು ಹೇಳಿ, ಜೊತೆಗೆ ನಿಮ್ಮ ಪತಿದೇವರ ಹೆಸರನ್ನು ಹೇಳಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ಳಿ. ದೇಶ ಕಾಯ್ತಕ್ಕಂತಹ ಯೋಧರು ಚೆನ್ನಾಗಿರಬೇಕು, ಅನ್ನ ಹಾಕ್ತಕ್ಕಂಥ ರೈತರು ಚೆನ್ನಾಗಿರಬೇಕು. ಹಾಗಾಗಿ ಈ ಒಂದು ಪ್ರಧಾನ ಸಂಕಲ್ಪವನ್ನು ಇವತ್ತಿನ ದಿವಸ ಪದ್ಮನಾಭನಗರದ ಚಿಕ್ಕಲ್ಸಂದ್ರ ವಾರ್ಡಲ್ಲಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ವೆಂಕಟಸ್ವಾಮಿ ನಾಯ್ಡುರವರು ಹಾಗೂ ನಮ್ಮ ಶ್ರೀನಿವಾಸರವರು ಎಲ್ಲರ ಘನ ನೇತೃತ್ವದಲ್ಲಿ ಇವತ್ತಿನ ದಿವಸ ಬಹಳ ಅದ್ಧೂರಿತವಾಗಿ ನಡೀತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂತಹ ಭಕ್ತರು, ನೋಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಎಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ತಾವೆಲ್ಲರೂ ಮನೆಯಲ್ಲೇ ಕೂತು ನಿಮ್ಮ ಎರಡೂ ಹಸ್ತಗಳನ್ನು ಒಮ್ಮೆ ಕೈ ಚಾಚಿದ್ರೆ ಈ ಪುಷ್ಪವು ನಿಮ್ಮ ಕರಹಸ್ತದಲ್ಲಿದ್ದಾರೆ. ಅದರಲ್ಲೂ ಆದಿಶಂಕರರು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೇಳಿದ್ದಾರೆ. ನಿಮ್ಮ ಕರದಲ್ಲಿ ಅಮೃತವಿದೆ, ನಿಮ್ಮ ಕರದಲ್ಲಿ ಪುಷ್ಪವಿದೆ, ನಿಮ್ಮ ಕರದಲ್ಲಿ ಹೃದಯವನ್ನು ಭಗವಂತನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಮುಟ್ಟುವ ಆ ವಿಶೇಷವಾದಂಥ ಕೈಂಕರ್ಯವಿದೆ. ಹಾಗಾಗಿ ಮನೆಯಲ್ಲೇ ಕೂತು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು ತಾವೇ ತಮ್ಮ ಸ್ವಹಸ್ತದಿಂದ ಬಾಬಾರವರ ಪಾದಗಳನ್ನು ತೊಳೆದು ಬಾಬಾರವರ ಪಾದಗಳಿಗೆ ಆಪ್ಯ ಅಂದರೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಾನಾ ಪುಷ್ಪಗಳಿಂದ ಅಲಂಕಾರ ಮಾಡಿ ಬಾಬಾರವರ ಸಾನ್ನಿಧ್ಯದಲ್ಲಿ ನಿಮ್ಮ
ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಬಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುವಾರ. ಇನ್ನೇನು ಆಗೋ ಈಗೋ ನೋಡ್ರಿ, ಮಾಘ ಮಾಸ ಪ್ರಾರಂಭ ಆಗೋಗಿದೆ. ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ದೇನೆ, ಪ್ರತಿನಿತ್ಯದ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇದ್ದೇನೆ. ಮಾಘ ಮಾಸ, ಈ ಒಂದು ಮಾಸ ಮುಗಿಯುವ ಒಳಗಾಗಿ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಸೂರ್ಯ ಪರಮಾತ್ಮನನ್ನು, ಚಂದ್ರ ಪರಮಾತ್ಮನನ್ನು ಮತ್ತು 9 ನವಗ್ರಹಗಳ ದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿ ಒಂದು ಹರಿಯುವ ನದಿಯ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಇಲ್ಲ ಅಂದರೆ ನಿಮ್ಮ ಕೈಲಾದಲ್ಲಿ ಸಮುದ್ರ ಸ್ನಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತಾವೆಲ್ಲರೂ ಕೂಡ ತಪ್ಪದೆ ಈ ಒಂದು ಮಾಘ ಮಾಸದಲ್ಲಿ ಒಂದು ಮಾಘ ಸ್ನಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಾಘ ಸ್ನಾನದ ಬಗ್ಗೆ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೇನೆ. ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ಮಾಘ ಸ್ನಾನವನ್ನು ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಅಮೃತ ಬಿಂದು ಮಹೋತ್ಸವ ಬಹಳ ಅದ್ಭುತಕರವಾಗಿ ನಡೆದುಕೊಂಡು ಬರ್ತಾ ಇದ್ದೆ. ಸಾಕಷ್ಟು ಈಗಾಗಲೇ ಲೆಕ್ಕಗಳು ನಮಗೆ ಲೆಕ್ಕ ಹಾಕಲಿಕ್ಕೆ ಕಷ್ಟ ಆಗ್ತಾ ಇದೆ, ಅಷ್ಟು ಮೀರಿ ಹೋಗ್ತಾ ಇದೆ. ಅದೇ ರೀತಿ ಪತ್ರಗಳು ಬಂದಿವೆ, ಕರೆಗಳು ಬರ್ತಾ ಇವೆ. ಅದೇ ರೀತಿ ಎಲ್ಲರ ವಾಸ್ತುಗ್ರಹಗಳಿಗೂ ಕೂಡ ಅಮೃತ ಬಿಂದು ತಲುಪಿದೆ. ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಬಹಳ ವಿಶೇಷವಾಗಿ ಅಮೃತ ಬಿಂದುವನ್ನು ನಾನು ಕೂಡ ಸೇವನೆಯನ್ನು ಮಾಡ್ತಾ ಇದ್ದೇನೆ. ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಸೇವನೆಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನನಗೂ ಕೂಡ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಅಮೃತ ಬಿಂದುವನ್ನು ಕ್ಯಾಪಲ್ಲೇ ತಗೊಳ್ಬೇಕು, ಆದರೆ ಯುವಕರು ಸ್ವಲ್ಪ ಸ್ಟ್ರೆಂತ್ ಇದೆ ಹಂಗಂತ ಹೇಳಿ ಬಾಟ್ಲು ಪೂರ್ತಿ ತಗೊಳ್ತಕ್ಕಂಥದ್ದಲ್ಲ, ಸ್ವಲ್ಪ ತಗೊಳ್ತಕ್ಕಂಥದ್ದು. ಅಮೃತ ಬಿಂದು ಬಹಳ ಸ್ವೀಟ್ ಆಗಿದೆ ಅಂತ ನಾನು ಸುಮಾರು ಸತಿ ಹೇಳ್ತಾ ಇದ್ದೆ, ಆದರೆ ಇರಲಿ, ಆರೋಗ್ಯಕರವಾಗಿರತಕ್ಕಂಥ ಔಷಧ, ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಅಮೃತ ಬಿಂದುವನ್ನು ಕೂಡ ಪ್ರತಿಯೊಬ್ಬರು ಕೂಡ ಸ್ವೀಕರಿಸಿ, ನಿಜಕ್ಕೂ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಗಣಪತಿ ನಮಃ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಗಣಪತಿ ನಮಃ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಶ್ರೀಂ ಐಂ, ಶ್ರೀಂ ಶ್ರೀಂ ಐಂ, ಶ್ರೀಂ ಶ್ರೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಗಂ ಗಣಪತೇ ನಮಃ. ಗಂ ಗಣಪತೇ ನಮಃ. ಗಂ ಗಣಪತೇ ನಮಃ. ಗಂ ಗಣಪತೇ ನಮಃ. ಗಂ ಗಣಪತೇ ಬಹಳ ವಿಶೇಷವಾಗಿ ಶ್ರೀಂ ಶ್ರೀಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು, ಮೊದಲು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಅಂತಹ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ,
ತುಲಾರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಆದರೆ ತಾವು ಇವತ್ತಿನ ದಿವಸ ನೀವು ಅಂದುಕೊಂಡಿರ್ತಕ್ಕಂಥ ಹೆಚ್ಚಿನ ಮಟ್ಟದಲ್ಲಿ ಶ್ರಮವನ್ನು ವಹಿಸಿ ಆಸಕ್ತಿ ತುಂಬ ಕೆಲಸವನ್ನು ಮಾಡಬೇಕು. ಯಾಕೆ ಅಂದರೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಾರಂಭದಲ್ಲಿ ತಾವು ಹೆಂಗೆ ಅಂದರೆ ಪ್ರತಿನಿತ್ಯ ಮಾಡ್ತಕ್ಕಂಥ ಕೆಲಸ ಅಲ್ವಾ, ಆರಾಮಾಗಿ ಮಾಡೋಣ ಬಿಡು, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ, ಅದ್ರ ಪಾಡಿಗೆ ಅದಾಗುತ್ತೆ, ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡ್ತೀನಿ ಎಂಬತಕ್ಕಂಥ ಆಲಸ್ಯತನವನ್ನು ತೋರಿಸಿ ಮಾಡ್ತಕ್ಕಂಥ ಕೆಲಸ, ಕಾರ್ಯಸಿದ್ಧಿ ಆಗ್ತಕ್ಕಂಥ ಕೆಲಸವನ್ನು ತಾವೇ ತಡ ಮಾಡಿ ಆಗಬೇಕಾಗಿರ್ತಕ್ಕಂಥ ಕೆಲಸವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಳದೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ತಾವೇ ತಂದುಕೊಳ್ತೀರಾ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಬೇಕಾಗಿರತಕ್ಕಂಥದ್ದಿದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ. ಅಂತಹ ಗುರುಗಳ ಮಾರ್ಗದರ್ಶನ ಬೇಕು. ಇವತ್ತಿನ ದಿವಸ ಆದಷ್ಟು ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಗೋಧಿ, 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಮತ್ತು ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಗುರುಗಳ ಅನುಗ್ರಹ ಇದ್ದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ತಾವು ಅಂದುಕೊಂಡಂತೆ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಗುರುವಾರ ಒಂದು ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ಆದರೂ ನಮಗೆ ಬೇಕು. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ನೆಮ್ಮದಿಯನ್ನು ತಾವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಜೋಪಾನ. ಯಾರ ಜೊತೆನೂ ಕೂಡ ವಾದ ವಿವಾದವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನು ಕಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಉತ್ತಮ. ತಾಳ್ಮೆಯನ್ನು ಕಳ್ಕೊಂಡ್ರೆ ಇವತ್ತಿನ ದಿವಸ ರಾಜ್ಯದಲ್ಲಿ, ದೇಶದಲ್ಲಿ ಸಾಕಷ್ಟು ಜನ ಏನೇನೋ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಒಂದು ಕ್ಷಣ ತಾಳ್ಮೆಯಿಂದ ಆಲೋಚನೆಯನ್ನು ಮಾಡಿಕೊಂಡ್ರೆ ನೋಡಿ, ಒಂದು ಕ್ಷಣ ತಾಳ್ಮೆಯಿಂದ ಆಲೋಚನೆಯನ್ನು ಮಾಡಲಿಲ್ಲ ಅಂದರೆ ಪ್ರಾಣವೂ ಕೂಡ ಹೋಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ನಾವು ಆ ತಾಳ್ಮೆಯನ್ನು ಯಾವಾಗ ಕಳ್ಕೊಳ್ತೀವೋ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿರೋದಿಲ್ಲ. ನಮ್ಮ ಆಲೋಚನೆಗಳು ಬೇರೆ ಆಗುತ್ತೆ. ನಾವೇನು ಮಾಡಬೇಕು ಅಂದ್ಕೊಂಡಿರ್ತೀವಿ ಎಲ್ಲವನ್ನೂ ಕೂಡ ನಮ್ಮ ಕೈಯಲ್ಲಿ ನಾವೇ ಬದಲಾಯಿಸ್ಕೊಳ್ಬಿಡ್ತೀವಿ. ನಾವು ಯಾವ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಎಲ್ಲೋ ಒಂದು ಕಡೆ ಆ ಮಾರ್ಗವನ್ನು ಬಿಟ್ಟು ಇನ್ನೊಂದು ಮಾರ್ಗವನ್ನು ಹೋಗ್ತೀವಿ, ಇನ್ನೊಂದು ಮಾರ್ಗವನ್ನು ತುಳಿತೀವಿ. ಅಲ್ಲಿ ಆ ಕೆಲಸವೂ ಕಾರ್ಯಸಿದ್ಧಿ ಆಗೋದಿಲ್ಲ, ಇಲ್ಲಿ ಈ ಕೆಲಸವೂ ಕಾರ್ಯಸಿದ್ಧಿ ಆಗೋದಿಲ್ಲ. ಒಂದು ರೀತಿ ಹೇಳಬೇಕಂದ್ರೆ ವಿಷಮ ಪರಿಸ್ಥಿತಿಗೆ ತಾವೆಲ್ಲರೂ ಕೂಡ ತುತ್ತಾಗಿ ಹೋಗ್ತೀರಾ. ಬಹಳ ಜೋಪಾನ, ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಹೊಂದಿದೆ. ಆ ಅನುಷ್ಠಾನ ಏನು ಎಂಬತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹೌದು, ಹಿಂದಿನ ಭಾಗದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವರ ದಿನಚರಿ ಹೇಗಿರುತ್ತೆ, ಅವರ ಇವತ್ತಿನ ದಿನದ ಭವಿಷ್ಯ ಹೇಗಿದೆ, ಅವರು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಅವ್ರು ಯಾವ ರೀತಿ ಇರಬೇಕು ಇವತ್ತಿನ ದಿವಸ ಎಂಬತಕ್ಕಂಥದ್ದನ್ನು ಬಹಳ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥದ್ದಿತ್ತು. ಇನ್ನು ಬಹಳ ವಿಶೇಷವಾಗಿ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನವೂ ಒಂದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನಾದರೂ ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಕೆಲಸವಂತೂ ಕಾರ್ಯಸಿದ್ಧಿ ಆಗೋದಿಲ್ಲ. ಭಗವಂತನಲ್ಲಿ ನಾವೆಲ್ಲರೂ ಕೂಡ ಒಂದು ಬೇಡಿಕೆ ಇರೋಣ. ಭಗವಂತ ಇವತ್ತಿನ ದಿವಸ ಕಷ್ಟವಂತೇನೋ ಕೊಟ್ಟೆ, ಇಲ್ಲಾಂದರೆ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನೇನೋ ಕಾರ್ಯಸಿದ್ಧಿ ಮಾಡ್ಕೊಡ್ಲಿಲ್ಲ, ಆದರೆ ಕೊಟ್ಟಿರ್ತಕ್ಕಂಥ ಕಷ್ಟವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ, ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ನನಗೆ ದಯಪಾಲಿಸಬೇಕು. ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನಾದರೂ ನೀನು ನನಗೆ ದಯಪಾಲಿಸಬೇಕು ಭಗವಂತ ಎಂಬತಕ್ಕಂಥ ಪ್ರಾರ್ಥನೆಯನ್ನು ಮಾಡಬೇಕು. ಆ ಒಂದು ವಿಚಾರಕ್ಕೆ ಬಂದಾಗ ಬಹಳ ವಿಶೇಷವಾಗಿ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತಿನ ದಿವಸ ಒಂದು ಸಂಕಲ್ಪವನ್ನು ಮಾಡಿ. ಯಾಕೆ ಅಂದರೆ ಮೊದಲನೇದಾಗಿ ನಾನು ಸಂಕಲ್ಪವನ್ನು ಮಾಡಿ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ನಿಮಗೆ ತಂತ್ರಸಾರ ಹೇಳಿದ್ರೆ ಈಗಾಗಲೇ ನೀವೆಲ್ಲರೂ ಕೂಡ ನಿಮ್ಮ ವಾಸ್ತುಗುರದಿಂದ ಆಚೆ ಕಡೆ ಹೊರಟಿರ್ತೀರಿ. ಮಾರ್ಗ ಮಧ್ಯದಲ್ಲಿ ನಾನು ಹೇಳ್ತಕ್ಕಂಥ ತಂತ್ರಸಾರದ ಆ ಒಂದು ಸಾಮಗ್ರಿಗಳನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದ್ರೆ ಇನ್ನು ಬೇರೆ ಒಂದು ಕೆಲಸಗಳಲ್ಲಿ ಚಟುವಟಿಕೆಗಳಲ್ಲಿ ತಾವು ಏನಾದರೂ ತೊಡಗಿ ಹೋದರೆ ನಿಮ್ಮ ಕೆಲಸದ ಜಾಗದಲ್ಲೂ ಕೂಡ ಅಲ್ಲಿ ಹೋಗ್ತಕ್ಕಂಥ ಸ್ವಲ್ಪ ಸಮಯ ಲೇಟ್ ಆಗುತ್ತೆ. ಇನ್ನು ಅಲ್ಲಿನ ಸಿಬ್ಬಂದಿ ವರ್ಗದಲ್ಲಿರ್ತಕ್ಕಂಥವ್ರು ಅವರು ಮತ್ತೆ ಅಲ್ಲೂ ಕೂಡ ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ಈ ಒಂದು ವಿಚಾರಕ್ಕೆ ಅಂತಾನೆ ನಮ್ಮ ಶಂಕರರು, ನಮ್ಮ ಶಂಕರಾಚಾರ್ಯರು, ನಮ್ಮೆಲ್ಲರ ಧರ್ಮದ ಗುರುಗಳು, ನಮ್ಮ ಧರ್ಮದ ಗುರುಗಳು ಶಂಕರಾಚಾರ್ಯರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಏನಪ್ಪ, ಮಾನಸ ಪೂಜೆ.
ಮಾನಸ ಪೂಜೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಸಂಕಲ್ಪ ಅಷ್ಟು ಶುದ್ಧವಾಗಿರಬೇಕು. ಅದೇ ರೀತಿ ಪ್ರಾರಂಭದ ಹಂತದಲ್ಲಿ ಎಲ್ಲರೂ ಕೂಡ ನಿಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಮಾಡಿ, ಇವತ್ತಿನ ದಿವಸ ನಾನು ಮಾಡ್ತಕ್ಕಂಥ ಕೆಲಸ ಒಂದಿಷ್ಟು ಮಟ್ಟಿಗಾದರೂ ಕಾರ್ಯಸಿದ್ಧಿ ಆಗಬೇಕು, ಒಂದಿಷ್ಟು ಮಟ್ಟಿಗೆ ಸುಖ ಶಾಂತಿ ನೆಮ್ಮದಿ ನನಗೆ ಸಿಗಬೇಕು, ನಿಮ್ಮೆಲ್ಲರ ಮಾರ್ಗದರ್ಶನ ನನಗೆ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಮಾಡಿದ್ದಾದ ನಂತರ ಸಂಜೆ ತಾವು ಆ ಒಂದು ಕೆಲಸವನ್ನು ಮುಗಿಸಿ ಮನೆಗೆ ಬರಬೇಕಾದ್ರೆ ಇಲ್ಲ ಬಂದಾದ ನಂತರ ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ವಾಸ್ತುಗೃಹದಲ್ಲಿ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ಅದಾದ ಮೇಲೆ ನಿಮ್ಮ ಶಕ್ತಿಯಾನುಸಾರ 9 ವರ್ಷದ ಕೆಳಗಿರತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದು ಕೆಂಪು ಕಲ್ಸಕರೆಯನ್ನು ಕೊಡ್ತಕ್ಕಂಥದ್ದು, ಇಲ್ಲಾಂದರೆ ಚಾಕ್ಲೇಟನ್ನು ಕೊಡ್ತಕ್ಕಂಥದ್ದು, ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಟ್ಟು ಅವರಿಗೆ ತೃಪ್ತಿಯನ್ನು ಪಡಿಸ್ಬೇಕು. ಅವರು ಅಲ್ಲಿ ತೃಪ್ತಿ ಪಟ್ಟರೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಕೂಡ ನಮ್ಮ ಧರ್ಮದ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಕುಂಭ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಕುಂಭರಾಶಿ. ಕುಂಭರಾಶಿಯು ಕೂಡ ಶುಭ ಫಲದಲ್ಲಿದೆ. ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗೃಜಂ ಛಾಯಾ ಮಾರ್ಥಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಅಂತಹ ಶನಿ ಪರಮಾತ್ಮನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಶುಭ ಫಲದಲ್ಲಿರ್ತಕ್ಕಂಥವ್ರು ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಒಂದು ಕಡೆ ಶನೇಶ್ವರ ಭಗವಂತನ ಅನುಗ್ರಹ, ಇನ್ನೊಂದು ಕಡೆ ಗುರುಗಳ ಅನುಗ್ರಹ, ಗುರುಗಳ ಮಾರ್ಗದರ್ಶನ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಗುರುವಿನ ಗುಲಾಮರಾಗಬೇಕು. ಗುರುಗಳು ಕೊಡ್ತಕ್ಕಂಥ ಒಂದು ಅನುಗ್ರಹದಿಂದ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ. ಗಣರಾಜ್ಯೋತ್ಸವ ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ. ಅದರಲ್ಲೂ ನಾನು ಶಾಲೆಯಲ್ಲಿದ್ದಾಗ, ಕಾಲೇಜಿನಲ್ಲಿದ್ದಾಗ ಗಣರಾಜ್ಯೋತ್ಸವ ಬಂತು, ಇಂಡಿಪೆಂಡೆನ್ಸ್ ಡೇ ಬಂತು ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಆನಂದ. ಏನಪ್ಪ ಅಂದರೆ ಶಾಲಾ ಕಾಲೇಜುಗಳೆಲ್ಲ ರಜಾ, ಆರಾಮಾಗಿ ಫೀಲ್ಡಲ್ಲಿ ಪೆರೇಡ್ಗಳಿರ್ತವೆ, ಇಲ್ಲಾಂದರೆ ಲೈನ್ ಮಾಡಬೇಕು, ಅಲ್ಲಿರ್ತಕ್ಕಂಥವರೆಲ್ಲ ಸಿಬ್ಬಂದಿ ವರ್ಗಗಳ ಜೊತೆನೂ ಇರಬೇಕು, ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಜೊತೆ ಇರಬೇಕು. ಬಹಳ ವಿಶೇಷವಾಗಿ ಅಲ್ಲಿ ಆ ಒಂದು ಪೆರೇಡ್ ಮಾಡ್ತಕ್ಕಂಥದ್ದೇ ಒಂದು ಆನಂದ. ಆ ಒಂದು ಕ್ಷಣ ಎಲ್ಲ ಬಿಳಿ ಬಟ್ಟೆ ಧರಿಸ್ಕೊಂಡು ಬೋಲೋ ಭಾರತ್ ಮಾತಾ ಕಿ ಜೈ ಎಂಬತಕ್ಕಂಥ ಜೈಕಾರವನ್ನು ಹಾಕ್ಕೊಂಡು ಭಾರತಾಂಬೆಯನ್ನು ನೆನೆಸ್ತಾ, ಮತ್ತು ಬಹಳ ವಿಶೇಷವಾಗಿ ಸಂವಿಧಾನ ರಚನೆ ಆಗಿರ್ತಕ್ಕಂಥ ದಿನ ನಿಮ್ಮೆಲ್ಲರ ಬಾಳಿನಲ್ಲೂ ಕೂಡ ಒಂದು ಬೆಳಕನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಸಮಪಾಲು ಎಂಬತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಎಂಬತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥದ್ದು. ಈಗಲೂ ಕೂಡ ಆ ಒಂದು ಸಂವಿಧಾನದ ಗ್ರಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಬಾಳಿಗೆ ಬೆಳಕನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಶಿಲ್ಪಿ B.R. ಅಂಬೇಡ್ಕರ್ ಅವರನ್ನು ಮಾತ್ರ ನಾವು ಇವತ್ತಿನ ದಿವಸ ಎಲ್ಲರೂ ಕೂಡ ಸ್ಮರಿಸಲೇಬೇಕು. ಯಾಕೆಂದರೆ ಅವತ್ತು ಅವರು ಮಾಡಿರ್ತಕ್ಕಂಥ ಆ ಒಂದು ಕೆಲಸ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಕೂತು ಒಂದು ತುತ್ತು ಅನ್ನವನ್ನು ತಿಂತಾ ಇದ್ದೇವೆ. B.R. ಅಂಬೇಡ್ಕರ್ ಅವರನ್ನು ಕೂಡ ಸ್ಮರಿಸ್ತಾ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ನಮ್ಮ ಶಾಲಾ ಕಾಲೇಜು ಅಂತ ನಾನು ಆಗಲೇ ಹೇಳಿದೆ, ಈಗಾಗಲೇ ಎಲ್ಲ ಮಕ್ಕಳು ಕೂಡ ಪೆರೇಡ್ನಲ್ಲಿರ್ತೀರಿ. ಬಹಳ ವಿಶೇಷವಾಗಿ ಮಾರ್ಚ್ ಫಾಸ್ಟನ್ನು ಮಾಡ್ತಾ ಇರ್ತೀವಿ. ನಮ್ಮ ಶಾಲಾ ಕಾಲೇಜಲ್ಲಂತೂ ನನಗೇನಾದರೂ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಇದೆ ಅಂದರೆ ಹಿಂದಿನ ದಿವಸನೇ ನಮ್ಮ ಶಿಕ್ಷಕರಿಗೆಲ್ಲ ನನಗೆ ಸ್ಪೆಷಲಾಗಿ ಫೋನ್ ಹಾಕಿ ಹೇಳೋರು, ನೋಡಪ್ಪ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ, ಎಲ್ಲರೂ ವೈಟ್ ಆ್ಯಂಡ್ ವೈಟಲ್ಲಿ ಬರಬೇಕು. ಯಾಕೆ ಅಂದರೆ ನಾವೇನು ಮಾಡಿಬಿಟ್ಟಿರ್ತೀವಿ ಅಂದರೆ, ಇನ್ನು ಈಗ ಗುರುವಾರ ವೆಡ್ನೆಸ್ಡೇ ಸಾಧಾರಣವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ವೈಟ್ ಆ್ಯಂಡ್ ವೈಟು ಇಲ್ಲಾಂದರೆ ಕಲರ್ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಾಗಿತ್ತು. ಅಂದರೆ ಆ ಒಂದು ಯಾವ ವರ್ಣದಲ್ಲಿರ್ತಕ್ಕಂಥ ಆ ಒಂದು ಗ್ರೂಪ್ ಇರುತ್ತೋ ಆ ವರ್ಣದಲ್ಲಿರಬೇಕು. ನಾರ್ಮಲಾಗಿ ವೈಟ್ ಶೂಸ್ ಹಾಕೊಂಡು ಹೋಗಿರಬೇಕು. ಎಲ್ಲರೂ ಕೂಡ ಫೀಲ್ಡಲ್ಲಿ ಅಲ್ಲಿ ಇಲ್ಲಿ ಆಟ ಆಡಿ ವೈಟ್ ಶೂಸು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಿಂದಿನ ದಿವಸನೇ ನಮ್ಮೆಲ್ಲರಿಗೂ ಕೂಡ ಕರೆ ಮಾಡಿ ಸ್ಪೆಷಲ್ಲಾಗಿ ನಾಳೆ ಗಣರಾಜ್ಯೋತ್ಸವ ಇದೆ, ಎಲ್ಲರೂ ಕೂಡ ನೀಟಾಗಿ ಟಿಪ್ ಟಾಪಾಗಿ ಬರಬೇಕು ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ನಾವು ಆಟಿಕೆ ಚೇಷ್ಟೆಗಳನ್ನು ಮಾಡ್ತಾ ಇದ್ವಿ. ಅಲ್ಲೂ ಏನೋ ಒಂದು ಬದಲಾವಣೆಗಳನ್ನು ಮಾಡಿಕೊಂಡೇ ಹೋಗ್ತಾ ಇದ್ವಿ. ಇದೆಲ್ಲವೂ ಕೂಡ ಒಂದು ಆನಂದ. ಆದರೆ ಆ ಎಲ್ಲವನ್ನೂ ಕೂಡ ಈಗ ಮೀರಿ ಆ ಒಂದು ವಯಸ್ಸನ್ನೆಲ್ಲವನ್ನೂ ಕೂಡ ಕಳೆದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೇನೆ. ಇವತ್ತಿನ ದಿವಸ ನೋಡಿ, ನಾನು ಗಣರಾಜ್ಯೋತ್ಸವ ವೈಟ್ ಆ್ಯಂಡ್ ವೈಟಲ್ಲೇ ಇದ್ದೇನೆ. ಒಂದು
ಆನಂದ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಮತ್ತು ಇದೇ ಬರ್ತಕ್ಕಂಥ ಭಾನುವಾರ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರ ಮುಂದೆಗಡೆನೂ ಕೂಡ ತಗೊಂಬರ್ತಾ ಇರ್ತಕ್ಕಂಥದ್ದಿದೆ. ಆ ಒಂದು ಭಾನುವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಬಹಳ ವಿಶೇಷವಾಗಿ ಅಮೃತ ಬಿಂದು ಮಹೋತ್ಸವವು ಕೂಡ ಬಹಳ ಅದ್ಭುತಕರವಾಗಿ ನಡೀತಾ ಇದೆ. ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡ್ರಿ. ಇದೇ ರೀತಿ ಇನ್ನು ಮುಂದೆನೂ ಕೂಡ ತಿಳಿಸ್ತಾ ಹೋಗ್ತೀನಿ. ಇನ್ನೇನು ನೋಡಿ, ಆಗೋ ಈಗೋ ಅಂತ ಬಂದರೆ ಫೆಬ್ರವರಿ 16ನೇ ತಾರೀಕಿಗೆ ನಿಮ್ಮೆಲ್ಲರ ಮೆಚ್ಚಿನ ಮನೋಗತ ಪ್ರಶ್ನಾತಂತ್ರ 1 ವರ್ಷ ಸಂಪೂರ್ಣ ಆಗ್ತಾ ಇದೆ. 1 ವರ್ಷ ಕಳೆದು ಹೋಗಿದ್ದೇ ಗೊತ್ತಾಗ್ಲಿಲ್ಲ. 1 ವರ್ಷ ಸಂಪೂರ್ಣ ಆಗ್ತಾ ಇದೆ ಫೆಬ್ರವರಿ 16ನೇ ತಾರೀಕು. ಅಂದರೆ 1 ವರ್ಷ ಲೀಲಾಜಾಲವಾಗಿ ಎಳ್ಕೊಂಡು ಹೋಯ್ತಲ್ಲ. 1 ವರ್ಷದ ರಥವನ್ನು ಎಳಿತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಆ 1 ವರ್ಷದ ರಥವನ್ನು ಇಷ್ಟು ಸುಸಲ್ಲಿತವಾಗಿ ನೀನು ಮುಂದೆ ನಡೆಸಬೇಕಾದ್ರೆ ಇದಕ್ಕೆ ಸಂಪೂರ್ಣವಾದಂಥ ಕಾರಣೀಕರ್ತರು ಆಸ್ಥಾನದಲ್ಲಿ ಕೂತು ಅವಕಾಶ ಕೊಟ್ಟಂತಹ ನಮ್ಮ ಜೀ ಕನ್ನಡ, ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ರಾಘವೇಂದ್ರ ಹುಣಸೂರು ಮತ್ತು ಆಂಟೋಣಿಯವರು. ಹಾಗೆ ಈ ಕಾರ್ಯಕ್ರಮವನ್ನು ಹೃದಯಕ್ಕೆ ಅಪ್ಪಿಕೊಂಡು ನನ್ನ ಕಾರ್ಯಕ್ರಮ ಇದು ನಮ್ಮ ಒಂದು ಕುಟುಂಬದ ಕಾರ್ಯಕ್ರಮ, ಸಮಸ್ಯೆಗೊಂದು ಪರಿಹಾರ ಸಿಗುವಂಥ ಕಾರ್ಯಕ್ರಮ ಅಂತ ನಂಬಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು. ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾಗಿ ಬರಬೇಕಾದ್ರೆ PCRಲ್ಲಿರ್ತಕ್ಕಂಥ ಮಂಜುನಾಥಿಂದ ಮೊದಲುಕೊಂಡು ಎಲ್ಲರೂ, ಹಾಗೆ ನಿನ್ನೊಂದಿಗೆ ಸಹಕರಿಸ್ತಿರ್ತಕ್ಕಂಥ ನಿನ್ನ ಈ ಕಾರ್ಯಕ್ರಮಕ್ಕೂ ಒಂದು ಹೆಚ್ಚಿನ ಮಹತ್ವವನ್ನು ಕೊಡ್ತಿರ್ತಕ್ಕಂಥ ನನ್ನ ಕ್ಯಾಮ್ರಾಮ್ಯಾನ್ಸ್ಗೂ, ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಆ ಶ್ರೀನಿವಾಸನಿಗೂ ಒಂದು ಸ್ಥಾನಮಾನನ ಕೊಡ್ತಕ್ಕಂಥದ್ದು, ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡುವಂಥ ಲಕ್ಷ್ಮಿಯ ಜವಾಬ್ದಾರಿ ಎಲ್ಲವೂ ಇದೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಎಲ್ಲರಿಗೂ ಶುಭವನ್ನೇ ಕೋರೋಣ. ಒಳ್ಳೆಯದಾಗಲಿ, ಶುಭವಾಗಿ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ರಾಶಿ ಫಲಗಳನ್ನು ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಗುರುಜಿ, ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.